ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಪಾಪಣ್ಣ ಅವರು ತಮ್ಮ ಪೋರ್ಟ್ಫೋಲಿಯೋನ ಸೆಂಡ್ ಮಾಡಿದ್ದಾರೆ. 7 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು ಇವರು ಮಾರ್ಕೆಟಲ್ಲಿ ಮಾಡಿದ್ದಾರೆ. ನೋಡೋಣ ಯಾವೆಲ್ಲ ಸ್ಟಾಕ್ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ, ಹಾಗೆ ಏನಾದರೂ ಚೇಂಜಸ್ಗಳನ್ನು ಇವರು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಮಾಡ್ಕೋಬೇಕಂತ. ಟೋಟಲ್ ಇನ್ವೆಸ್ಟ್ಮೆಂಟ್ 6,82,000 ನಮಗೆ ನೋಡೋದಕ್ಕೆ ಸಿಗುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ನಲ್ಲಿ ಇವರ ಟೋಟಲ್ ಇನ್ವೆಸ್ಟ್ಮೆಂಟ್ 7,35,000 ರೀಚ್ ಆಗಿದೆ. 52,000ದಷ್ಟು ಪ್ರಾಫಿಟ್ಸ್ ಅನ್ನು ಇವರು ಆಲ್ರೆಡಿ ಮಾರ್ಕೆಟಿಂದ ಮಾಡಿದ್ದಾರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ನಲ್ಲಿ. ಸೊ ಯಾವೆಲ್ಲ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅಂತ ನೋಡಿದಾಗ ಏಷ್ಯನ್ ಪೇಂಟ್ಸ್ನಲ್ಲಿ 21 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ 62,000 ಇನ್ವೆಸ್ಟ್ಮೆಂಟ್ ಇದೆ. 11% ಪ್ರಾಫಿಟ್ ಇವರಿಗೆ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಆವರೇಜ್ ಪ್ರೈಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ICICI ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. 26 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಗ್ಯಾಸ್ ಸೆಕ್ಟರ್ ಇಂದ IGL ಅಲ್ಲಿ 74 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಆವರೇಜ್ ಪ್ರೈಸ್ ತುಂಬಾನೇ ಚೆನ್ನಾಗಿದೆ. 354 ಆವರೇಜ್ ಪ್ರೈಸ್ ನಲ್ಲಿ ಬೈಯಿಂಗ್ ಕಾಣಿಸ್ತಾ ಇದೆ. ಇನ್ಫೋಸಿಸ್ ನಲ್ಲಿ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ 60 ಕ್ವಾಂಟಿಟಿ ಇದೆ. 1600 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತಿದೆ. ಸೊ ಈಗ ನಮಗೆ ಇನ್ಫೋಸಿಸ್ ಸ್ಟಾಕ್ ನಲ್ಲಿ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಗ್ತಿದೆ. 1450 ಲೆವೆಲ್ ಅಲ್ಲಿ ನೀವು ಆವರೇಜ್ ನ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗುತ್ತೆ. ಆಲ್ರೆಡಿ 95,000 ಇನ್ವೆಸ್ಟ್ಮೆಂಟ್ ಅನ್ನ ಇನ್ಫೋಸಿಸ್ ಅಲ್ಲಿ ಮಾಡಿದಿರಾ. ಬಟ್ ಇನ್ಫೋಸಿಸ್ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ನಿಮ್ಮ ವ್ಯೂ ಲಾಂಗ್ ಟರ್ಮ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಡಿಪ್ ಅಲ್ಲಿ ಇನ್ಫೋಸಿಸ್ ಅನ್ನ ಇನ್ನಷ್ಟು ನೀವು ಆಡ್ ಮಾಡ್ಕೋಬಹುದಾಗುತ್ತೆ. ಡೊಮಿನೋಸ್ ಪಿಜ್ಜಾ ಬ್ರಾಂಡ್ ನ ಜುಬಿಲೆಂಟ್ ಫುಡ್ ವರ್ಕ್ ನಲ್ಲೂ ಕೂಡ 42 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 530 ಆವರೇಜ್ ಪ್ರೈಸ್ ಇದೆ. ಸೊ ಇದು ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಆಟೋ ಸೆಕ್ಟರ್ ಇಂದ ಮಹೀಂದ್ರಾ ಅಂಡ್ ಮಹೀಂದ್ರಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆ ಸೆಲೆಕ್ಷನ್. 1136 ಆವರೇಜ್ ಪ್ರೈಸ್. ಸೊ ಇಲ್ಲೂ ಕೂಡ ಕರೆಕ್ಷನ್ ಸಿಕ್ಕಿದ್ರೆ ಇನ್ನಷ್ಟು ಕ್ವಾಂಟಿಟಿಯನ್ನು ನೀವು ಆಡ್ ಮಾಡ್ಕೋಬಹುದಾಗುತ್ತೆ. ಕೆಮಿಕಲ್ ಸೆಕ್ಟರ್ ಇಂದ ಪಿಡಿಲೈಟ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 29 ಕ್ವಾಂಟಿಟಿ ಇದೆ. 2275 ಆವರೇಜ್ ಪ್ರೈಸ್. ಸೊ ಇದು ಕೂಡ ಒಳ್ಳೆ ಒಂದು ಆವರೇಜ್ ಬೈಯಿಂಗ್ ಆಗಿದೆ. ಆಯಿಲ್ ಟು ಕೆಮಿಕಲ್, ಟೆಲಿಕಾಂ, ರಿಟೇಲ್, ಸೊ ಎಲ್ಲ ಬಿಸ್ನೆಸ್ ಅನ್ನ ಹೊಂದಿರುವಂತಹ ರಿಲಯನ್ಸ್ ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. 20 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 2468 ಆವರೇಜ್ ಪ್ರೈಸ್ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಹಾಗೆ ಇವರು ಸೇಲ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 70 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. 134 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಸ್ಟೀಲ್ ಸೆಕ್ಟರ್ ಇಂದ ಸೇಲ್ ಅನ್ನು ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಒಳ್ಳೆ ಒಂದು ಪ್ರೈಸ್ ನಲ್ಲಿ ನಿಮ್ಮ ಬೈಯಿಂಗ್ ಕಾಣಿಸ್ತಾ ಇದೆ. ತಾರ್ಲದಲ್ಲಿ ಕೂಡ 80 ಕ್ವಾಂಟಿಟಿಯನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೂ ಕೂಡ ಪ್ರೈಸ್ ಅನ್ನು ಅಬ್ಸರ್ವ್ ಮಾಡಬೇಕು. 611 ಆವರೇಜ್ ಪ್ರೈಸ್ ನಲ್ಲಿ ಇವರ ಬೈಯಿಂಗ್ ಕಾಣಿಸ್ತಿದೆ. ಸೊ ಇದು ಕೂಡ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಲಾಂಗ್ ಟರ್ಮ್ಗೆ. ಹಾಗೆ ಟಾಟಾ ಕೆಮಿಕಲ್ ಅಲ್ಲಿ ಕೂಡ ಇವರು 21 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 913 ಆವರೇಜ್ ಪ್ರೈಸ್ ನಲ್ಲಿ. ಟಾಟಾ ಪವರ್ ನಲ್ಲೂ ಕೂಡ 43 ಕ್ವಾಂಟಿಟಿ ಬೈಯಿಂಗ್ ಇದೆ. 231 ಆವರೇಜ್ ಪ್ರೈಸ್ ನಲ್ಲಿ. ಸೊ ಟಾಟಾ ಪವರ್ ನಲ್ಲಿ ಕರೆಕ್ಷನ್ ಸಿಕ್ಕಿದ್ರೆ ಸ್ವಲ್ಪ ಕ್ವಾಂಟಿಟಿಯನ್ನ ಇನ್ಕ್ರೀಸ್ ಮಾಡಬಹುದಾಗುತ್ತೆ. ಟೈಟನ್ ಅಲ್ಲೂ ಕೂಡ 42 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 1 ಲಕ್ಷದ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಸೊ 2350 ಆವರೇಜ್ ಪ್ರೈಸ್ ಇದೆ. ಸೊ ಟೈಟನ್ ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಹಾಗೆ FMCG ಸೆಕ್ಟರ್ ಇಂದ ಇವರು ಬ್ರಿಟಾನಿಯಾವನ್ನು ಚೂಸ್ ಮಾಡ್ಕೊಂಡಿದ್ದಾರೆ. 9 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 30,000 ಇನ್ವೆಸ್ಟ್ಮೆಂಟ್ ಬ್ರಿಟಾನಿಯಾದಲ್ಲಿ ಕಾಣಿಸ್ತಿದೆ. 3400 ಆವರೇಜ್ ಪ್ರೈಸ್. ಸೊ ಇಲ್ಲೂ ಕೂಡ ಅಷ್ಟೇ ನಿಮಗೆ ಡಿಪ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಅವರು ಗೋಲ್ಡ್ ಮತ್ತೆ ಡೈಮಂಡ್ ಜ್ಯುವೆಲರಿ ಬಿಸ್ನೆಸ್ ಗೋಲ್ಡಿಯಂ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. 100 ಕ್ವಾಂಟಿಟಿ ಬೈ ಮಾಡಿದ್ದಾರೆ. 150 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಇಲ್ಲಿ ಇವರಿಗೆ 3% ಲಾಸ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ HDFC ಲಿಮಿಟೆಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. 2440 ಆವರೇಜ್ ಪ್ರೈಸ್. ಸೊ ಈಗ ಸದ್ಯಕ್ಕೆ 2% ಲಾಸ್ HDFC ಲಿಮಿಟೆಡ್ ಅಲ್ಲಿ ಕಾಣಿಸ್ತಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ಪೋರ್ಟ್ಫೋಲಿಯೋನ ಇವರು ಬಿಲ್ಡ್ ಮಾಡಿದ್ದಾರೆ. ಡೈವರ್ಸಿಫಿಕೇಶನ್ ಕೂಡ ತುಂಬಾನೇ ಚೆನ್ನಾಗಿದೆ. ಗೋಲ್ಡಿಯಂ ಬಗ್ಗೆ ನೀವು ಯೋಚನೆ ಮಾಡಬಹುದಾಗುತ್ತೆ. ಸೊ ಗೋಲ್ಡಿಯಂ ಸ್ವಲ್ಪ ಪ್ರಾಫಿಟ್ಸ್ ಅನ್ನ ಮಾಡಿದಾಗ ಅಲ್ಲಿ ಎಕ್ಸಿಟ್ ನ ಬಗ್ಗೆ ನೀವು ಯೋಚನೆ ಮಾಡಬಹುದು. ಹಾಗೆ ರೀಸೆಂಟ್ ಆಗಿ ನೀವು ಝೊಮ್ಯಾಟೋದಲ್ಲಿ ಎಂಟ್ರಿಯನ್ನು ತಗೊಂಡು ಅಲ್ಲಿ ಕೂಡ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಿರುವಂತ ಸಾಧ್ಯತೆ ಇದೆ. ಸೊ ಈ ರೀತಿಯಲ್ಲಿ ಟ್ರೇಡಿಂಗ್ ಅನ್ನು ಕೂಡ ಇವರು ಮಾಡ್ತಿದ್ದಾರೆ. ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೂ ಕೂಡ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಇವರ ಆವರೇಜ್ ಪ್ರೈಸ್. ಸೊ ಒಳ್ಳೆ ಒಂದು ಪ್ರೈಸ್ ನಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಲಾಂಗ್ ಟರ್ಮ್ ಗೆ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಕೂಡ ಮಾಡಬೇಕು ಅಂತ ಇದ್ದಾರೆ. ಒಳ್ಳೆ ಒಂದು ಸ್ಟಾಕ್ ಸೆಲೆಕ್ಷನ್ ಇದೆ. ಈ ರೀತಿಯಲ್ಲಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಂಡಾಗ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ರೂ ಕೂಡ ನೀವು ಆರಾಮಾಗಿ ಇನ್ನಷ್ಟು ಕ್ವಾಂಟಿಟಿಗಳನ್ನ ಯಾವುದೇ ಒಂದು ಭಯ ಇಲ್ಲದೆ ಆಡ್ ಮಾಡ್ಕೋಬಹುದಾಗುತ್ತೆ. ಹಾಗೆ SG ಪಾಟೀಲ್ ಅವರು ತಮ್ಮ 1 ಲಕ್ಷದ ಪೋರ್ಟ್ಫೋಲಿಯೋನ ಕಳಿಸಿದ್ದಾರೆ. ನೋಡೋಣ ಇವರು ಯಾವೆಲ್ಲ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ. ಸೊ ಇವರು ಟೋಟಲ್ ಆಗಿ 1,25,000 ಇನ್ವೆಸ್ಟ್ಮೆಂಟ್ ಅನ್ನ ಮಾರ್ಕೆಟ್ ಅಲ್ಲಿ ಮಾಡಿದ್ದಾರೆ. 10,000 ಪ್ರಾಫಿಟ್ಸ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ನಲ್ಲಿ ಇವರಿಗೆ ನೋಡೋದಕ್ಕೆ ಸಿಗ್ತಿದೆ. IRCTC ಅಲ್ಲಿ 10 ಕ್ವಾಂಟಿಟಿ ಇವರು ಬೈ ಮಾಡಿದ್ದಾರೆ. 616 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತಿದೆ. ಇನ್ಫೋಸಿಸ್ ಅಲ್ಲಿ ಕೂಡ 5 ಕ್ವಾಂಟಿಟಿ 1500 ಆವರೇಜ್ ಪ್ರೈಸ್ ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಇನ್ಫೋಸಿಸ್ ನಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಸೊ ಇಲ್ಲಿ ಇನ್ನಷ್ಟು ಶೇರ್ ಗಳನ್ನ ನೀವು ಬೈ ಮಾಡಿ ಆವರೇಜ್ ಅನ್ನ ಮಾಡ್ಕೋಬಹುದಾಗುತ್ತೆ. ಹಾಗೆ ಕೆಮಿಕಲ್ ಸೆಕ್ಟರ್ ಇಂದ ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಬಟ್ ಕೇವಲ ಒಂದೇ ಒಂದು ಕ್ವಾಂಟಿಟಿ ಕಾಣಿಸ್ತಿದೆ. ಇಲ್ಲೂ ಕೂಡ ಅಷ್ಟೇ ಕರೆಕ್ಷನ್ ಸಿಕ್ಕಿದಾಗ ಕ್ವಾಂಟಿಟಿಯನ್ನು ನೀವು ಜಾಸ್ತಿ ಮಾಡ್ಕೋಬಹುದಾಗುತ್ತೆ. ಹಾಗೆ BHEL ಅಲ್ಲಿ 15 ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದೀರಾ. 50 ಆವರೇಜ್ ಪ್ರೈಸ್ ಇದೆ. ಸೊ ಇದನ್ನು ಕೂಡ ಕಂಟಿನ್ಯೂ ಮಾಡಬಹುದು. ಹಾಗೆ HCL ಟೆಕ್ನಾಲಜೀಸ್ ಅಲ್ಲಿ ಕೂಡ ಬೈಯಿಂಗ್ ಕಾಣಿಸ್ತಿದೆ. 903 ಆವರೇಜ್ ಪ್ರೈಸ್. 8 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೂ ಕೂಡ ಇವರಿಗೆ 4.5% ಪ್ರಾಫಿಟ್ಸ್ ಕಾಣಿಸ್ತಿದೆ. ಮಿನರಲ್ ಮತ್ತೆ ಮೈನಿಂಗ್ ಸೆಕ್ಟರ್ ಇಂದ NMDC ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 28 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಹಾಗೆ ಸ್ಟೀಲ್ ಸೆಕ್ಟರ್ ಇಂದ ಟಾಟಾ ಸ್ಟೀಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. 710 ಕ್ವಾಂಟಿಟಿ ಟಾಟಾ ಸ್ಟೀಲ್ ನಲ್ಲಿ ಬೈ ಮಾಡಿದ್ದಾರೆ. 96 ಆವರೇಜ್ ಪ್ರೈಸ್. ಸೊ ಒಳ್ಳೆ ಒಂದು ಆವರೇಜ್ ಪ್ರೈಸ್ ಟಾಟಾ ಸ್ಟೀಲ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ವೇದಾಂತದಲ್ಲಿ ಕೇವಲ ಒಂದೇ ಒಂದು
ಒಂದು ಕ್ವಾಂಟಿಟಿಯನ್ನು ಬೈ ಮಾಡ್ಕೊಂಡಿದ್ದೀರಾ. ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. JSW ಸ್ಟೀಲಲ್ಲಿ ಕೂಡ 5 ಕ್ವಾಂಟಿಟಿ ಕಾಣಿಸ್ತಿದೆ. LICಯಲ್ಲಿ 16 ಕ್ವಾಂಟಿಟಿ ಇವರು ಬೈ ಮಾಡ್ಕೊಂಡಿದ್ದಾರೆ. 760 ಆವರೇಜ್ ಪ್ರೈಸ್ ಇದೆ. ಜುಬಿಲೆಂಟ್ ಫುಡ್ ವರ್ಕಲ್ಲೂ ಕೂಡ 30 ಕ್ವಾಂಟಿಟಿಯನ್ನು ಬೈ ಮಾಡ್ಕೊಂಡಿದ್ದಾರೆ. 530 ಆವರೇಜ್ ಪ್ರೈಸ್. ಸೊ ಜುಬಿಲೆಂಟ್ ಫುಡ್ LIC ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಟ್ JSW ಸ್ಟೀಲ್, ಜಿಂದಾಲ್ ಸ್ಟೇನ್ಲೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದೀರಾ. ಸೊ ವೇದಾಂತ ಕೂಡ ಮೆಟಲ್ ಸೆಕ್ಟರ್ಗೆ ಬರುವಂತ ಸ್ಟಾಕ್ ಆಗಿರುತ್ತೆ. ಟಾಟಾ ಸ್ಟೀಲ್ ಕೂಡ ಮೆಟಲ್ ಸೆಕ್ಟರ್ ನ ಸ್ಟಾಕ್. NMDC ಕೂಡ ಮೈನಿಂಗ್ ಮತ್ತೆ ಮಿನರಲ್ ಸೆಕ್ಟರ್ ನ ಸ್ಟಾಕ್ ಆಗಿರುತ್ತೆ. ಸೊ ಇಲ್ಲಿ 4 ಸ್ಟಾಕ್ಗಳು ಒಂದೇ ಸೆಕ್ಟರ್ ಇಂದ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆ. ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಇರೋದು 1,25,000. ಸೊ ಇಷ್ಟೆಲ್ಲ ಸ್ಟಾಕ್ ಗಳನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಏನ್ ಮಾಡಬಹುದು ಅಂದ್ರೆ ಟಾಟಾ ಸ್ಟೀಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ವೇದಾಂತ, ಜಿಂದಾಲ್ ಸ್ಟೇನ್ಲೆಸ್ ಹಾಗೆ JSW ಸ್ಟೀಲ್ ನಲ್ಲಿ ಏನು ಕ್ವಾಂಟಿಟಿಯನ್ನು ಹೊಂದಿದ್ದೀರಾ ಸೊ ಅದನ್ನ ನೀವು ಬೇರೆ ಸೆಕ್ಟರ್ ನ ಸ್ಟಾಕ್ ನಲ್ಲಿ ಆಡ್ ಮಾಡ್ಕೋಬಹುದು. FMCG ಅಥವಾ ಫಾರ್ಮಾ ಸೆಕ್ಟರ್ ಅಥವಾ ಆಟೋ ಸೆಕ್ಟರ್ ನ ಸ್ಟಾಕ್ ಅನ್ನ ಆಡ್ ಮಾಡಿಕೊಂಡು ಅದರಲ್ಲಿ JSW ಸ್ಟೀಲ್, ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ವೇದಾಂತದಲ್ಲಿ ಏನು ಶೇರ್ ಗಳನ್ನ ಬೈ ಮಾಡಿದಿರಾ ಆ ಇನ್ವೆಸ್ಟ್ಮೆಂಟ್ ಅನ್ನ ಆ ಒಂದು ಸೆಕ್ಟರ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದಾಗುತ್ತೆ. ಸೊ ಮೆಟಲ್ ಸೆಕ್ಟರ್ ವಾಲಟೈಲ್ ಆಗಿ ಇರುತ್ತೆ. ಸೊ ಎಲ್ಲ ಮೆಟಲ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡ್ತಾ ಹೋದಾಗ ಮೆಟಲ್ ಸೆಕ್ಟರ್ ಡೌನ್ ಆದ್ರೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. ಆ ಒಂದು ರೀಸನ್ ಇಂದ ಒಂದೇ ಒಂದು ಸ್ಟಾಕ್ ಸಾಕು. ಟಾಟಾ ಸ್ಟೀಲ್ ಅನ್ನ ನೀವು ಕಂಟಿನ್ಯೂ ಮಾಡಬಹುದು. ಮಿಕ್ಕ ಶೇರ್ ಗಳನ್ನ ಸೆಲ್ ಮಾಡಿ ಬೇರೆ ಒಂದು ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಗೆ 7 ರಿಂದ 8 ಸ್ಟಾಕ್ ಗಳನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡ್ಕೋಬಹುದು. IRCTC, ಇನ್ಫೋಸಿಸ್, ಆರ್ತಿ ಇಂಡಸ್ಟ್ರೀಸ್, HCL ಟೆಕ್, BHEL, ಟಾಟಾ ಸ್ಟೀಲ್, ಜುಬಿಲೆಂಟ್ ಫುಡ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಸೊ ಇಷ್ಟು ಸ್ಟಾಕ್ ಗಳನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ಮಿಕ್ಕ ಶೇರ್ ಗಳಲ್ಲಿ ನೀವು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಿಕೊಂಡು ಅದನ್ನ ಬೇರೆ ಒಂದು ಸೆಕ್ಟರ್ ನ ಸ್ಟಾಕ್ ಅಲ್ಲಿ ಆಡ್ ಮಾಡಬಹುದು. ಅಥವಾ ಇನ್ಫೋಸಿಸ್ ನಲ್ಲಿ ನೀವು ಆವರೇಜ್ ಅನ್ನ ಮಾಡ್ಕೋಬಹುದಾಗುತ್ತೆ. ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ಇನ್ನಷ್ಟು ಶೇರ್ ಗಳನ್ನ ಬೈ ಮಾಡಬಹುದಾಗುತ್ತೆ. ಸೊ 7 ರಿಂದ 8 ಸ್ಟಾಕ್ ಅನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡಿಕೊಂಡು ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಪರಮೇಶ್ ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಅನ್ನ ಕಳಿಸಿದರೆ ಇವರು ಮಾರ್ಕೆಟ್ ಅಲ್ಲಿ 17 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ 20,78,000 ನೋಡೋದಕ್ಕೆ ಸಿಗುತ್ತೆ. 3,87,000 ಪ್ರಾಫಿಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ನಲ್ಲಿ ಇವರಿಗೆ ನೋಡೋದಕ್ಕೆ ಸಿಗ್ತದೆ. ಸೊ ಆಲ್ಮೋಸ್ಟ್ 22% ಪ್ರಾಫಿಟ್ಸ್ ಅನ್ನ ಇವರು ಕರೆಂಟ್ ಮಾರ್ಕೆಟ್ ಪ್ರೈಸ್ ನಲ್ಲಿ ಮಾಡಿದ್ದಾರೆ. ರೀತಿಯಲ್ಲಿ ಎಕ್ಸೆಲ್ ಶೀಟ್ ನಲ್ಲಿ ನಮ್ಮ ಡೇಟಾವನ್ನು ನಾವು ಮೇಂಟೈನ್ ಮಾಡಿದಾಗ ನಮಗೆ ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೋಡೋಣ ಯಾವೆಲ್ಲ ಸ್ಟಾಕ್ ಗಳಲ್ಲಿ ಇವರು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ. ಏಷ್ಯನ್ ಪೇಂಟ್ಸ್ ಅಲ್ಲಿ 48 ಕ್ವಾಂಟಿಟಿ ಬೈಯಿಂಗ್ ಅನ್ನ ಮಾಡಿದರೆ. 2,600 ಆವರೇಜ್ ಪ್ರೈಸ್ ಕಾಣಿಸ್ತಿದೆ. ಆಸ್ಟಾರ್ ಅಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಬಜಾಜ್ ಫಿನಾನ್ಸ್ ಅಲ್ಲೂ ಕೂಡ 67 ಕ್ವಾಂಟಿಟಿ ಇವರು ಬೈ ಮಾಡ್ಕೊಂಡಿದ್ದಾರೆ. ಒಳ್ಳೆ ಒಂದು ಆವರೇಜ್ ಪ್ರೈಸ್ ನಲ್ಲಿ ಬೈಯಿಂಗ್ ಕಾಣಿಸ್ತಿದೆ. 3,867 ಆವರೇಜ್ ಪ್ರೈಸ್ ನಲ್ಲಿ ಬಜಾಜ್ ಫಿನಾನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಬಜಾಜ್ ಫಿನಾನ್ಸ್ ಒಂದೇ ಸ್ಟಾಕ್ ಅಲ್ಲಿ ಇವರಿಗೆ 82% ಪ್ರಾಫಿಟ್ ಆಗ್ತಾ ಇದೆ. ಹಾಗೆ ಕ್ಯಾಂಪ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 10 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 2,654 ಆವರೇಜ್ ಪ್ರೈಸ್. ಸೊ ಕ್ಯಾಂಪ್ಸ್ ಅಲ್ಲಿ ಲಾಂಗ್ ಟರ್ಮ್ ಗೆ ಖಂಡಿತವಾಗ್ಲೂ ನೀವು ಇನ್ನಷ್ಟು ಕ್ವಾಂಟಿಟಿಯನ್ನು ಆಡ್ ಮಾಡ್ಕೋಬಹುದಾಗುತ್ತೆ. ಹಾಗೆ CDS ಅಲ್ಲಿ 20 ಕ್ವಾಂಟಿಟಿ 1,422 ಪ್ರೈಸ್. ಸೊ ಇಲ್ಲಿ 16% ಲಾಸ್ ಆಗ್ತಿದೆ. ಸೊ ಇಲ್ಲೂ ಕೂಡ ಆವರೇಜ್ ಮಾಡೋ ಬಗ್ಗೆ ನೀವು ಯೋಚನೆ ಮಾಡಬಹುದಾಗುತ್ತೆ. ದೀಪಕ್ ನೈಟ್ರೇಟ್ ಅಲ್ಲೂ ಕೂಡ 11 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 2,135 ಆವರೇಜ್ ಪ್ರೈಸ್ ಕಾಣಿಸ್ತಿದೆ. ಸೊ ದೀಪಕ್ ನೈಟ್ರೇಟ್ ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಇಲ್ಲೂ ಕೂಡ ಆವರೇಜ್ ನ ಬಗ್ಗೆ ನೀವು ಯೋಚನೆ ಮಾಡಬಹುದು. ಹಾಗೆ ಡಿಕ್ಸಾನ್ ಮತ್ತೆ ಐಶಾರ್ ಮೋಟರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಡಿಕ್ಸಾನ್ ಅಲ್ಲಿ ಇವರಿಗೆ ತುಂಬಾನೇ ಲಾಸಸ್ ಆಗ್ತಿದೆ. 24% ನ ಲಾಸ್ ಆಗ್ತಿದೆ. 4,276 ಆವರೇಜ್ ಪ್ರೈಸ್ ಕಾಣಿಸ್ತಿದೆ. ಡಿಕ್ಸಾನ್ ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಅಲ್ಲೂ ಕೂಡ ನೀವು ಸ್ವಲ್ಪ ಆವರೇಜ್ ನ ಬಗ್ಗೆ ಯೋಚನೆ ಮಾಡಬಹುದು. ಹಾಗೆ IT ಸೆಕ್ಟರ್ ಇಂದ ಹ್ಯಾಪಿಯೆಸ್ಟ್ ಮೈಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹ್ಯಾವೆಲ್ಸ್, HDFC ಲೈಫ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. IEX, IRCTC ಅಲ್ಲಿ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಲೇಟೆಂಟ್ ವ್ಯೂ ಅಲ್ಲಿ 85 ಕ್ವಾಂಟಿಟಿಯ ಬೈಯಿಂಗ್ ಕಾಣಿಸ್ತಿದೆ. ಸೊ ಮೇ ಬಿ ಇದು IPO ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಲಾರ್ಸ್ ಲ್ಯಾಬ್ ಫಾರ್ಮಾ ಸೆಕ್ಟರ್ ಇಂದ ಹಾಗೆ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಇಂದ LNT ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. LNT ಅಲ್ಲಿ 1,400 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. 36% ನ ಪ್ರಾಫಿಟ್ ನಲ್ಲಿ ಇವರು ಇದ್ದಾರೆ. ನೌಕರಿಯಲ್ಲಿ ಕೂಡ 7 ಕ್ವಾಂಟಿಟಿಯನ್ನು ಬೈ ಮಾಡ್ಕೊಂಡಿದ್ರ. ಸೊ ಇನ್ಫೋ ಎಡ್ಜ್ ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಹಾಗೆ ಕೆಮಿಕಲ್ ಸೆಕ್ಟರ್ ಇಂದ ಮತ್ತೊಂದು ಸ್ಟಾಕ್ ಫಿಡಿಲೈಟ್ ಇಂಡಸ್ಟ್ರೀಸ್ ಕೂಡ ಕಾಣಿಸ್ತಿದೆ. 24 ಕ್ವಾಂಟಿಟಿ 2,163 ಬೈಯಿಂಗ್. ಸೊ 2,163 ಆವರೇಜ್ ಪ್ರೈಸ್. ಸೊ ಇದು ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ರಿಲ್ಯಾಕ್ಸೋದಲ್ಲಿ ಬೈಯಿಂಗ್ ಕಾಣಿಸ್ತಿದೆ. ಸೊ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಕೂಡ 58 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 2,095 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತಿದೆ. ಸೊ ರಿಲಯನ್ಸ್ ಅಲ್ಲಿ ಕೂಡ ಒಳ್ಳೆ ಒಂದು ಆವರೇಜ್ ಪ್ರೈಸ್ ನಲ್ಲಿ ಇವರು ಬೈಯಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೆ TCS ನಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಸೋನಾ ಕಾಮ್ಸ್ ಅಲ್ಲೂ ಕೂಡ 24 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಸೋನಾ ಕಾಮ್ಸ್ ಅಲ್ಲಿ ಹೈಯರ್ ಪ್ರೈಸ್ ನಲ್ಲಿ ಆವರೇಜ್ ಕಾಣಿಸ್ತಿದೆ. 23% ನ ಲಾಸ್ ಇದೆ. ಸೊ ಇಲ್ಲೂ ಕೂಡ ಆವರೇಜ್ ನ ಬಗ್ಗೆ ನೀವು ಯೋಚನೆ ಮಾಡಬಹುದಾಗುತ್ತೆ. TCS ಮತ್ತೆ ಟೈಟನ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಒಳ್ಳೆ ಒಂದು ಆವರೇಜ್ ಪ್ರೈಸ್ ನಲ್ಲಿ ಟೈಟನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 1,573 ಆವರೇಜ್ ಪ್ರೈಸ್ ಕಾಣಿಸ್ತಿದೆ. ಮೇ ಬಿ ಕೋವಿಡ್ ನ ಟೈಮ್ ನಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಆ ಒಂದು ರೀಸನ್ ಇಂದ ಕೆಲವೊಂದಿಷ್ಟು ಸ್ಟಾಕ್ ಗಳಲ್ಲಿ ಇವರಿಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಆಗ್ತಾ ಇದೆ. ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಆಕ್ಸಿಸ್ ಲಾಂಗ್ ಟರ್ಮ್ ಇಕ್ವಿಟಿ ಫಂಡ್, DSP ಟ್ಯಾಕ್ಸ್ ಸೇವರ್ ಫಂಡ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಮಿರಾ ಎಸೆಟ್ ಟ್ಯಾಕ್ಸ್ ಸೇವಿಂಗ್ ಫಂಡ್ ಅಲ್ಲಿ ಕೂಡ ಇವರು ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ.
ಸೊ ಓವರಾಲ್ ನಿಮ್ಮ ಪೋರ್ಟ್ಫೋಲಿಯೋ ತುಂಬಾನೇ ಚೆನ್ನಾಗಿದೆ. 16 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀರಾ. ಆ ಒಂದು ಕಾರಣದಿಂದ ಇಷ್ಟು ಸ್ಟಾಕ್ಗಳನ್ನ ನೀವು ಆಡ್ ಮಾಡ್ಕೊಂಡಿದ್ದೀರಾ. ಸೊ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ಸ್ ಇಲ್ಲ. ಯಾವುದೇ ಒಂದು ಸ್ಟಾಕ್ ಅನ್ನ ರೀಪ್ಲೇಸ್ ಕೂಡ ಮಾಡಬೇಕು ಅಂತ ಇಲ್ಲ. ಎಲ್ಲ ಸ್ಟಾಕ್ಗಳು ಕೂಡ ಫಂಡಮೆಂಟಲಿ ತುಂಬಾನೇ ಚೆನ್ನಾಗಿದ್ದಾವೆ. ಸೊ ಎಲ್ಲೆಲ್ಲಿ ನಿಮಗೆ ಲಾಸ್ಗಳು ಕಾಣಿಸ್ತಿದೆ ಅಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಕೂಡ ನೀವು ಯೋಚನೆ ಮಾಡಬಹುದಾಗುತ್ತೆ. ಹಾಗೆ ಕೆಲವೊಂದಿಷ್ಟು ಸ್ಟಾಕ್ಗಳನ್ನ ಒಳ್ಳೆ ಒಂದು ಆವರೇಜ್ ಪ್ರೈಸ್ ನಲ್ಲಿ ನೀವು ಬೈ ಮಾಡ್ಕೊಂಡಿದ್ದೀರಾ. ಅದು ಕೂಡ ನಿಮ್ಮ ಪೋರ್ಟ್ಫೋಲಿಯೋಗೆ ಒಳ್ಳೆ ಒಂದು ವ್ಯಾಲ್ಯೂ ಅನ್ನ ತಂದುಕೊಟ್ಟಿದೆ. ಸೊ ಓವರಾಲ್ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ಲಾಂಗ್ ಟರ್ಮ್ಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಸೊ ಈ ರೀತಿಯಲ್ಲಿ ಪೋರ್ಟ್ಫೋಲಿಯೋ ರಿವ್ಯೂ ಮಾಡುವ ಉದ್ದೇಶ ಏನು ಅಂದ್ರೆ, ನೀವು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದಾಗ, ಸೊ ಯಾರು ಆಲ್ರೆಡಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಅವರ ಪೋರ್ಟ್ಫೋಲಿಯೋನ ನೋಡಿ ನೀವು ಕೂಡ ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬಹುದಾಗುತ್ತೆ. ಸೊ ಆ ಒಂದು ರೀಸನ್ ಇಂದ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನ ಸೆಲೆಕ್ಟ್ ಮಾಡಿ ನಾನು ರಿವ್ಯೂ ಮಾಡ್ತಿರ್ತೀನಿ.